ಸೊ ನಾವಿವತ್ತು ರೆಡ್ ಕಲರ್ ಹಾರ್ಟ್ ಮಾಡ್ತಿದ್ವಿ, ಅದಕ್ಕೋಸ್ಕರ ರೆಡ್ ಯಾನ್ ತೊಗೊಂಡಿದ್ದೀನಿ ಮತ್ತು 3.5 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸೀಸರ್. ಸೊ ಈಗ ನಾವು ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ನಾವೇನು ಮಾಡ್ಕೋಬೇಕು, ಮ್ಯಾಜಿಕ್ ರಿಂಗ್ ಮಾಡ್ಕೋಬೇಕು. ಸೊ ನೀವು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳೋದು ಗೊತ್ತಿದ್ರೆ ಅದು ಒಳ್ಳೆಯದು, ಇಲ್ಲಾಂದ್ರೆ ಈಸಿ ಮೆಥಡ್ ಐತಿ. ಏನಂದ್ರೆ ನಾವು ಈ ಥರ ಹಿಡ್ಕೋತೀವಲ್ಲ ದಾರಾನ, ಆವಾಗ ಇಲ್ಲಿ ಏನು ಮಾಡ್ಬೇಕು, ಸ್ವಲ್ಪ ಉದ್ದ ಬಿಟ್ಕೊಂಡು ಇಲ್ಲೇ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಈ ಥರ ಒಂದು ಚೈನ್ ಮಾಡ್ಕೋಬೇಕು. ಸೊ ಇದು ನಿಮ್ಮದು ಮ್ಯಾಜಿಕ್ ರಿಂಗ್. ಈಗ ಈ ಮ್ಯಾಜಿಕ್ ರಿಂಗ್ ಒಳಗೆ ಓಕೆ, ಈ ಮ್ಯಾಜಿಕ್ ರಿಂಗ್ ಆಯಿತಾ, ಇಲ್ಲಿ ನೀವು 3 ಚೈನ್ ಹಾಕಬೇಕು. 1 2 3. ಸೊ ಮ್ಯಾಜಿಕ್ ರಿಂಗ್ ಆ್ಯಂಡ್ 3 ಚೈನ್. ನೆಕ್ಸ್ಟ್ ಏನು ಮಾಡಬೇಕು, ತ್ರಿಬಲ್ ಕ್ರೋಶೆ 3 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ 1 ಸೆಕೆಂಡ್. ಸೊ ತ್ರಿಬಲ್ ಕ್ರೋಶೆ ಅಂದರೆ 2 ಸತಿ ಯಾನ್ ಓವರ್ ಮಾಡಿ ಫಸ್ಟ್ 2 ಲೂಪ್, ಸೆಕೆಂಡ್ 2 ಲೂಪ್ ಆ್ಯಂಡ್ ಲಾಸ್ಟ್ 2 ಲೂಪ್. ಓಕೆ, ಸೊ ಇದು ಒಂದು ತ್ರಿಬಲ್ ಕ್ರೋಶೆ. ಈ ಥರ ಇನ್ನೆರಡು. ಸೊ 2 ಸತಿ ಯಾನ್ ಓವರ್, 2 ಟೈಮ್ಸ್ ಯಾನ್ ಓವರ್ ಮಾಡಿ ಫಸ್ಟ್ 2, ಸೆಕೆಂಡ್ 2 ಆ್ಯಂಡ್ ಥರ್ಡ್ 2. ಓಕೆ, ನೆಕ್ಸ್ಟ್ ಫಸ್ಟ್ 2, ಸೆಕೆಂಡ್ 2 ಆ್ಯಂಡ್ ಥರ್ಡ್ 2. ಸೊ ಇದೇನಾಯ್ತು, ಈಗ ಮ್ಯಾಜಿಕ್ ರಿಂಗ್ ಮಾಡ್ಕೊಂಡ್ವಿ. ಓಕೆ, 3 ಚೈನ್, 3 ತ್ರಿಬಲ್ ಕ್ರೋಶೆ, ಇದಾದಮೇಲೆ 3 ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಅಂದರೆ 1 ಟೈಮ್ ಯಾನ್ ಓವರ್, ನೆಕ್ಸ್ಟ್ ಫಸ್ಟು, ನೆಕ್ಸ್ಟು, ಈ ಥರ ಇನ್ನು 2 ಮಾಡ್ಕೋಬೇಕು. ಫಸ್ಟು, ನೆಕ್ಸ್ಟು, ಅಗೇನ್ ಲಾಸ್ಟ್ 1 ಯಾನ್ ಓವರ್, ಫಸ್ಟ್ 2, ನೆಕ್ಸ್ಟ್ 2. ಸೊ 3 ಚೈನ್ಸ್, ಫಸ್ಟ್ ಮ್ಯಾಜಿಕ್ ರಿಂಗ್, 3 ಚೈನ್ಸ್, 3 ತ್ರಿಬಲ್ ಕ್ರೋಶೆ ಆ್ಯಂಡ್ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 1 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಅಂದರೆ 2 ಟೈಮ್ಸ್ ಯಾನ್ ಓವರ್, ಫಸ್ಟ್ 2, ನೆಕ್ಸ್ಟ್ 2 ಆ್ಯಂಡ್ ಲಾಸ್ಟ್ 2. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಹೆಂಗೆ ಮಾಡಿದ್ವಲ್ಲ ಪ್ರೊಸೆಸ್ ಸೇಮ್ ಇಲ್ಲಿ ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಏನೈತಿ 3 ಡಬಲ್ ಕ್ರೋಶೆ ಐತಿ. ಸೊ ಇಲ್ಲಿ ನಾವು ಅಗೇನ್ 3 ಡಬಲ್ ಕ್ರೋಶೆ ಮಾಡಬೇಕು. ಸೊ ಈಗ ಇಲ್ಲಿಗೆ ನಮ್ಮದು ಹಾಫ್ ಹಾರ್ಟ್ ಮುಗ್ದಂಗೆ. ಸೊ ಇದನ್ನು ಶೇಪ್ ಕೊಡೋಕ್ಕಿಲ್ಲೇ ತ್ರಿಬಲ್ ಕ್ರೋಶೆ ಹಾಕ್ಕೊತೀವಿ. ಇದಾದಮೇಲೆ ಈ ಪ್ಯಾಟರ್ನ ರಿಪೀಟ್ ಮಾಡಬೇಕು ಇಲ್ಲಿ ಉಲ್ಟಾ. ಓಕೆ, ಇಲ್ಲಿಂದ ಹಿಂಗೆ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಏನು ಮಾಡೀವಿ, ಅಗೇನ್ 3 ಡಬಲ್ ಕ್ರೋಶೆ. ಸೊ ಇಲ್ಲಿ ನಾವು 3 ಡಬಲ್ ಕ್ರೋಶೆ ಮಾಡ್ತೀವಿ. 1 2. ಸೊ ನಂಗೆ ಕಂಫರ್ಟ್ ಆಗಲಿ ಅಂಥೇಳಿ ನಾನು ರಿಂಗ್ ಸಣ್ಣದು ಮಾಡಿಕೊಂಡೆ. ಸೊ 2 ಡಬಲ್ ಕ್ರೋಶೆ ಆಯಿತು. ಸೊ 3 ಡಬಲ್ ಕ್ರೋಶೆ ಆಯಿತು. ಸೊ ಇಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಫಸ್ಟ್ ಏನು ಮಾಡ್ಕೊಂಡಿದ್ವಿ, 3 ತ್ರಿಬಲ್ ಕ್ರೋಶೆ. ಸೊ ತ್ರಿಬಲ್ ಕ್ರೋಶೆ ಮಾಡೋಕ್ಕೆ 2 ಟೈಮ್ ಯಾನ್ ಓವರ್, ಫಸ್ಟ್ 2 ಲೂಪ್, ಸೆಕೆಂಡ್ 2 ಆ್ಯಂಡ್ ಲಾಸ್ಟ್ 2. ಸೊ ಇದೇ ಥರ ನಾವು ಎಷ್ಟು ಮಾಡ್ಕೋಬೇಕು, 3 ಮಾಡ್ಕೋಬೇಕು. ಒಂದಾಯಿತು, ಇದು ಎರಡನೇದು. 1 2 3 ಆ್ಯಂಡ್ 2 ಟೈಮ್ಸ್ ಯಾನ್ ಓವರ್, ಫಸ್ಟ್ 2 ಲೂಪ್, ಸೆಕೆಂಡ್ 2 ಲೂಪ್ ಆ್ಯಂಡ್ ಥರ್ಡ್ 2 ಲೂಪ್. ಓಕೆ, ಈಗ ಇಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದ್ವಿ, 3 ಚೈನ್ ಮಾಡ್ಕೊಂಡಿದ್ವಿ. ಅದೇ ಥರ ಇಲ್ಲಿ 3 ಚೈನ್ ಮಾಡ್ಕೋಬೇಕು. 1 2 3. ಸೊ ಈಗ 3 ಚೈನ್ ಆಯಿತಾ. ಇಲ್ಲಿ ಮ್ಯಾಜಿಕ್ ರಿಂಗ್ ಒಳಗೆ ಅದನ್ನು ಸ್ಲಿಪ್ ಸ್ಟಿಚ್ ಮಾಡಬೇಕು. ಸೊ ಸ್ಲಿಪ್ ಸ್ಟಿಚ್ ಅಂದರೆ ಏನಂತ ನಿಮಗೆ ಗೊತ್ತು ಅಂದ್ಕೊತೀನಿ. ಈ ಥರ, ಸಾರಿ ನಿಮ್ಗೆ ಕಾಣಲಿಲ್ಲ. ನಾವೀಗೇನು ಮಾಡಿದ್ವಿ, 3 ಚೈನ್ ಮಾಡಿದ್ವಿ. 1 2 3. ಸೊ 3 ಚೈನ್ ಮಾಡಿ ಏನು ಮಾಡಬೇಕು, ಸೊ ಇಲ್ಲ ಎಷ್ಟು ಚೈನ್ ಮಾಡಿದ್ವಿ, 3 ಚೈನ್ ಮಾಡಿದ್ವಿ. 1 2 3. ಸೊ 3 ಚೈನ್ ಮಾಡಿ ಏನು ಮಾಡಬೇಕು,
ಇದೆಯಲ್ಲ ಮ್ಯಾಜಿಕ್ ರಿಂಗ್, ಅದರೊಳಗೆ ಸ್ಲಿಪ್ ಸ್ಟಿಚ್ ಮಾಡಬೇಕು. ಸೊ ಸ್ಲಿಪ್ ಸ್ಟಿಚ್ ಹೆಂಗಂದ್ರೆ ಈಗ ಯಾನೋರ್ ಮಾಡಿ ತೊಗೊಂಡು ಈ ಸ್ಟಿಚ್ ಒಳಗೆ ಇದನ್ನ ಹಾಕಬೇಕು. ಸೊ ಇದಕ್ಕೇನು ಹೇಳ್ತೀವಿ, ಸ್ಲಿಪ್ ಸ್ಟಿಚ್. ಸೊ ಇದಾದಮೇಲೆ ನಮಗಿಲ್ಲೇ ಎಕ್ಸ್ಟ್ರಾ ಥ್ರೆಡ್ ಐತೆ, ಅದರದ್ದು ಮ್ಯಾಜಿಕ್ ರಿಂಗಿಂದ. ಸೊ ನಾವೇನು ಮಾಡಬೇಕು, ಇದನ್ನು ಪುಲ್ ಮಾಡಬೇಕು. ಸೊ ಇದನ್ನ ಪುಲ್ ಮಾಡಿದಾಗ ನಮಗೊಂದು ಹಾರ್ಟ್ ಶೇಪ್ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಇದನ್ನು ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೀವೇನು ಮಾಡಬೇಕು, ಥ್ರೆಡ್ನ ಕಟ್ ಮಾಡ್ಕೊ. ಸೊ ಇಲ್ಲೊಂದು ಥ್ರೆಡ್ ಐತಿ, ಇದು ಯಾವುದಂದ್ರೆ ನಾವು ಮ್ಯಾಜಿಕ್ ರಿಂಗ್ ಮಾಡ್ಕೊಂಡಿದ್ವಲ್ಲ ಆ ಥ್ರೆಡ್. ಇದನ್ನೇನು ಮಾಡ್ಬೇಕಂದ್ರೆ ಇದನ್ನು ಟೈಟ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಯುವರ್ ಲಿಟಲ್ ಟೈನಿ ಕ್ಯೂಟ್ ಹಾರ್ಟ್. ಓಕೆ, ಸೊ ಕಾಣ್ತಿರ್ಬೋದು ಈಗ ನಿಮ್ಗೆ. ಸೊ ಈಸಿ ಪ್ರೋಸೆಸ್ ಐತಿ, ಬಿಗಿನರ್ಸ್ ಆರಾಮಾಗಿ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಈ ಥರದ್ದು ನಾನು ನಿಮ್ಗೆ ಕ್ರೋಶೆ ವಿಡಿಯೋಸ್ ಹಾಕ್ತಿರ್ತೀನಿ ಕನ್ನಡ ಒಳಗೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಇಲ್ಲ ಯಾವುದಾದ್ರೂ ಪರ್ಟಿಕ್ಯುಲರ್ ಯಾವುದಾದ್ರೂ ಹೂವುದಾಗಿರ್ಬೋದು, ಯಾವುದಾದ್ರೂ ನಿಮ್ಮ ಕ್ರೋಶೆ ಟ್ಯುಟೋರಿಯಲ್ ಬೇಕಂದ್ರೆ ಕಮೆಂಟ್ ಒಳಗೆ ಹಾಕ್ರಿ, ನಾನು ನಿಮ್ಗೆ ಆ ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಯಾರಿಗೆ ಕ್ರೋಶೆ ಇಂಟ್ರೆಸ್ಟ್ ಐತಿ ಅವ್ರಿಗೆ ಶೇರ್ ಮಾಡಿರಿ, ಆ್ಯಂಡ್ ನಿಮ್ಗೆ ಇದೇ ಥರ ವಿಡಿಯೋ ಬೇಕಂದ್ರೆ ಅಗೇನ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.